ಹುಟ್ಟಿದ ತಕ್ಷಣ ಆ ಮಗುಗೆ ತಾಯಿ ಎದೆಯಲ್ಲಿ ಏನ್ ಬರುತ್ತಲ್ಲ ಅದು ನೀವು ಕೊಟ್ಟಾಗ ಆ ಮಗು ಸಿಕ್ಕಾಗ ಆ ಮಗು ಏನಾಗುತ್ತ ದಷ್ಟಪುಷ್ಟವಾಗಿ ಮತ್ತೆ ಆರೋಗ್ಯವಾಗಿ ಇರುವಂತ ಮಗು ನಿಮ್ಗೆ ಆಗಿ ಸಿಗುತ್ತ. ನೀವು ಮೇನ್ ಎದೆ ಹಾಲು ಮೇನ್ ಆಕಿ ತಾಯಿಗೆ ಸಪೋರ್ಟ್ ಮಾಡ್ಬೇಕು, ಸಿಜರಿನ್ ಆಗಿರ್ಲಿ ನಾರ್ಮಲ್ ಆಗಿರ್ಲಿ, ಬಟ್ ನೀವು ಆಕಿಗೆ ಸಪೋರ್ಟ್ ಕೊಟ್ಟಾಗ ಆ ತಾಯಿ ಏನದ ಧೈರ್ಯವಾಗಿ ಆ ಮಗುಗೆ ಹಾಲು ಕುಡಿಸ್ತಾಳ. ಸೊ ನೀವು ಏನಂತೀರಿ ಸಿಜರಿನ್ ಆಗಿರುತ್ತಂತ ನಾವು ಡೈಲಿ ಅದೇ ಮಾಡ್ತಿದ್ದೀವಿ. ಸಿಜರಿನ್ ಆಗಿತ್ತಂದ್ರೆ ಆಕೆ ನೆನೆಸೋದಿಲ್ಲ, ಮಗು ನೀವೇ ಎತ್ಕೊಂಡು ಹಿಂಗ್ ಮಾಡ್ತಿದ್ದೀರಿ. ಸೊ ಹಿಂಗ್ ಮಾಡಿದಾಗ ಮಗು ಏನಾಗುತ್ತೆ ICU ಬರ್ತಾವ. ಸೊ ಇಲ್ಲಿ ಎಲ್ಲ ಪರಿಸ್ಥಿತಿ ಏನಾಗ್ತಿದೆ, ಮಗು ನಾವು ಇರೋಬರೆಲ್ಲ ನಂಜಾಗ್ತಿದೆ ಮಕ್ಕಳಿಗೆ. ಸೊ ನಂಜಾದ್ಮೇಲೆ ಏನಾಗ್ತಿದೆ, ನಾವು ಇಂಜೆಕ್ಷನ್ಸ್ 15 ದಿನ ವಾರ ತಿಂಗಳ. ಸೊ ಮಗು ಏನಾಗುತ್ತೆ ಇಲ್ಲೇ ಮಗು ಅನಾರೋಗ್ಯವಾಗಿ ಹೊರಗಡೆ ನಾವು ಏನೋ ಮಾಡಿ ಡಿಸ್ಚಾರ್ಜ್ ಮಾಡಿದ್ರು. ಸೊ ನಾವು ಮಗುನ ತಾಯಿ ನೀವು ಮಾಡೋ ಮಿಸ್ಟೇಕ್ ಇಂದ ಏನಾಗುತ್ತಾ ಮಗು ಸಫರ್ ಆಗ್ತಾ ಹೋಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ತಾಯಿ ಎದೆ ಹಾಲ್ ಮೇನು. ತಾಯಿ ಡಿಲಿವರಿ ಆದ ತಕ್ಷಣ ತಾಯಿಗೆ ನಾರ್ಮಲ್ ಆಗ್ಲಿ ಸಿಜರಿನ್ ಅಲ್ಲಿ ಸೊ ಪೇನ್ ಇದ್ರೂ ಕೂಡ ತಾಯಿ ಯಾವಾಗ ಮಗುನ್ ತನ್ನ ಹೊಟ್ಟೆಗೆ ತನ್ನ ಗರ್ಭಕ್ಕೆ ಟಚ್ ಮಾಡ್ಕೊಂಡು ಮಗು ಈ ತರ ಸೊ ನಿಮಗೆ ಈ ತರ ಮಗುನ ತಾಯಿ ಹೊಟ್ಟೆಗೆ ಹಚ್ಕೊಂಡು ಈ ತರ ಮಗು ಯಾವಾಗ ಹಾಲು ಕೊಡ್ತಾಳೋ ಸಿಜರಿನ್ ಆಗಿರ್ಬೋದು ನಾರ್ಮಲ್ ಆಗಿರೋದು ಪೇನ್ ಪೂರ್ತಿ ಕಮ್ಮಿ ಆಗುತ್ತೆ. ಸೊ ನಾವು ಇಂಜೆಕ್ಷನ್ ಕೊಡೋದ್ರಿಂದ ತಾಯಿ ಪೇನ್ ಕಡಿಮೆ ಆಗಲ್ಲ. ಸೊ ಮಗು ತನ್ನ ಗರ್ಭದಿಂದ ಅಟ್ಯಾಚ್ಮೆಂಟ್ ಮಗುನ ತಾಯಿ ಕಡೆ ಇತ್ತು ಅಂದ್ರೆ ತಾಯಿ ಕಾನ್ಫಿಡೆಂಟ್ ಆಗಿರ್ತಾಳೆ, ಮಗು ಕರೆಕ್ಟ್ ಆಗಿ ಎದೆ ಹಾಲು ಕುಡಿತೈತಿ, ಮಗುಗೆ ಎದೆ ಹಾಲು ಜಾಸ್ತಿ ಬರ್ತಾ ಹೋಗುತ್ತಾ. ಸೊ ಆ ಮಗು ಏನಾಗುತ್ತಾ ಬೇಗ ಮನೆಗೆ ಹೋಗುತ್ತ. ಸೊ ಆ ಮಗು ಇಲ್ಲಿ ಯಾವುದೇ ತರ ICUಗೆ ಅಡ್ಮಿಟ್ ಆಗೋ ಅವಶ್ಯಕತೆ ಇರಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ತಾಯಿ ಕೈಯಾಗ ಮಗು ಕೊಡ್ಬೇಕು. ಡಿಲಿವರಿ ಆದ ತಕ್ಷಣ ನಾವು ತಾಯಿನ ಎದೆ ಮೇಲೆ ಹಾಕ್ತೀವಿ. ಕಾರಣ ಇಷ್ಟೇ, ತಾಯಿಗೆ ಎದೆ ಮೇಲೆ ಹಾಕಿದಾಗ ಎದೆ ಹಾಲು ಚೆನ್ನಾಗಿ ಬರುತ್ತಾ, ಮಗುಗೆ ತಾಯಿಯನ್ನು ಬಾಂಡಿಂಗ್ ಏನು ಸ್ಪರ್ಶ ಗೊತ್ತ ಅವಾಗ ಎದೆ ಹಾಲು ತಾನೇ ಕುಡಿತೀವಿ. ಸೊ ನಾವು ಅವಾಗ ಮಗುಗೆ ಮೇನ್ ತಾಯಿ ಕಡೆನೆ ಕೊಡ್ಬೇಕು. ಅವಾಗ ಕೊಟ್ಟಾಗ ಎಷ್ಟೆಲ್ಲಾ ಸಮಸ್ಯೆಗೂ ಪರಿಹಾರ ಸಿಗದೆ ಮಗು ತಾಯಿ ಕಡೆ ಇದ್ದಾಗ ಸೊ ಬರುವಂತ ಎದೆ ಹಾಲು ನೀವು ಯಾರು ಕೊಡ್ತೀವಿ ಆ ಮಗು ಯಾವುದೇ ತರ ICUಗೆ ಅಡ್ಮಿಟ್ ಆಗಲ್ಲ. ಸೊ ನೀವು ಮನೆಗೆ ಹೋಗ್ತೀರಿ. ಮತ್ತೆ ತೂಕ ಕಮ್ಮಿ ಇರೋ ಮಗು, ಸೊ ತೂಕ ಕಮ್ಮಿ ಇರೋ ಮಗುಗೆ ಎಳೆ ಶಕ್ತಿ ಇರಲ್ಲ. ಸೊ ನಾವಾಗ ಏನ್ ಮಾಡ್ತೀವಿ, ಎದೆ ಹಾಲು ತೆಗೆದು ಕೊಡ್ರಿ ಅಂತ ಹೇಳ್ತೀವಿ. ಮಗು ಎದೆ ಹಾಲು ತೆಗೆದು ಕೊಟ್ಟಾಗ ಆ ಮಗುಗೆ ಅದು ಎದೆ ಹಾಲು ಸಿಗುತ್ತೆ. ನೀವು ಕೊಡ್ಬೇಕಾಗಿದ್ದು ಮೇನ್ ತಾಯಿ ಸಪೋರ್ಟ್. ಏನಾಗಲ್ಲ, ಪೇನ್ ಆಗಲ್ಲ, ಏನಾಗಲ್ಲ. ನೀವು ಎದೆ ಹಾಲು ಕುಡಿಸ್ರಿ, ಏನ್ ಆಗಲ್ಲಮ್ಮ. ಅವಕ್ಕೆ ಎದೆ ಹಾಲು ಕೂಡ ಅವಕ್ಕೆ ಆಲ್ರೆಡಿ ಫಸ್ಟ್ 2 hours ಕವರ್ ಆಗ್ಬಿಡ್ತಾಳೆ. ಸೊ ನೀವು ಸಪೋರ್ಟ್ ಮಾಡೋದು ಸಿಜರಿನ್ ಆಗಂತ ನೀವು ಅನ್ಕೋಬೇಡಿ, ತಾಯಿ ಕಡೆನೆ ಕೊಡ್ರಿ. ಸಿಜರಿನ್ ಆಗಲಿ ನಾರ್ಮಲ್ ಆಗಲಿ, ಬಟ್ ತಾಯಿಗೂ ಕೂಡ ಅದ್ರಿಂದ ಸ್ಟೇಬಲ್ ಆಗಿ ಹೊರಗೆ ಬರ್ತಾಳೆ. BP ಇರ್ಬೋದು, ಏನೇ ಇರ್ಬೋದು, ಟೆನ್ಷನ್ ಆಗ್ತಾರೆ. ಇವಾಗ ನಾವು ಸಿಜರಿನ್ ಅಂದ ತಕ್ಷಣ 10 ಜನ ಅಲ್ಲೇ ಟೆನ್ಷನ್ ಆಗುತ್ತೆ. ಸೊ BP ಹೈ ಆಗುತ್ತೆ. ಸೊ ನಾವು ಮಗು ಆಗಿ ಕೈ ಕೊಟ್ಟಾಗ ಸೊ ತಾಯಿ ಕೂಡ ಧೈರ್ಯವಾಗುತ್ತೆ, ಅವಾಗ ಅದ್ರ ಕಡೆ ಗಮನ ಇರಲ್ಲ. ಸೊ ಎದೆ ಹಾಲು ಮಗು ಯಾವಾಗ ಕುಡಿತೈತೆ ಅವಾಗ ತಾಯಿ ಕೂಡ ಸ್ಟೇಬಲ್, ಮಗು ಕೂಡ ಸ್ಟೇಬಲ್ ಆಗಿರುತ್ತೆ. ಸೊ ನೀವು ಮೇನ್ ಕೊಡ್ಬೇಕಾಗಿದ್ದು ತಾಯಿ ಎದೆ ಹಾಲಿಗೆ ಕುಡಿಸೋದಕ್ಕೆ ನೀವು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಮತ್ತೆ 6 ತಿಂಗಳವರೆಗೂ ತಾಯಿ ಎದೆ ಹಾಲು ಅಷ್ಟೇ ಕೊಡ್ಬೇಕು. ತಾಯಿ ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡ್ಬಾರ್ದು. ಸೊ ಸಕ್ಕರೆ ನೀರು, ಜೇನುತುಪ್ಪ, ಬಾಟಲ್ ಹಾಲು ಅವು ಯಾವುದೂ ಕೊಡ್ಬೇಡ್ರಿ. ಸೊ ಮೋಸ್ಟ್ ಡೇಂಜರ್ಸ್ ಅಲ್ಲೇ. ಸೊ ತಾಯಿಗೆ ಎದೆ ಹಾಲು ಬರುತ್ತೆ, ಫಸ್ಟ್ ಡೇ ಸ್ವಲ್ಪ ಮಗು ಯಾವಾಗ ಕುಡಿತಾ ಹೋಗುತ್ತಾ ಆಮೇಲೆ ಎದೆ ಹಾಲು ಬರುತ್ತೆ. ಯಾವ ತಾಯಿಗೂ ಎದೆ ಹಾಲು ಬರಲ್ಲ ನಾವು ಇದು ಹಿಸ್ಟ್ರಿನೇ ಇಲ್ಲ. ಸೊ ನೀವು ಚೆನ್ನಾಗಿ ಊಟ ಮಾಡಿ ತಾಯಿಗೆ ರೆಸ್ಟ್ ಮಾಡಕ್ ಬಿಟ್ರೆ ಅವಾಗ ಎದೆ ಹಾಲು ಆಟೋಮೆಟಿಕ್ ಆಗಿ ಬರುತ್ತೆ, ಮಗು ಕೂಡ ಆರೋಗ್ಯವಾಗಿರುತ್ತೆ, ತಾಯಿ ಕೂಡ ಆರಾಮಾಗಿರ್ತಾಳೆ. ಸೊ ನೀವು ಏನು ಮಾಡೋದು ಏನು ಬೇಕಾಗಿಲ್ಲ, ನಾವು ತಾಯಿ ಸಪೋರ್ಟ್ ಕೊಟ್ರೆ ಸಾಕು. ಊಟ ಅವ್ರಿಗೆಲ್ಲ ಚೆನ್ನಾಗಿ ಊಟ ಮಾಡಮ್ಮ, ಏನಾಗಲ್ಲ. ಸೊ ಆಕೆಗೆ ಮೆಂಟಲಿ ನಾವು ಸಪೋರ್ಟ್ ಕೊಡ್ಬೇಕು. ಡಿಲಿವರಿದಾಗ ಎಲ್ಲರೂ ನೀವು ಮಾಡ್ಬೇಕಾಗಿದ್ದು ಅದೇ. ನೋವಾಗುತ್ತಾ ಎದ್ದೇಳ್ಬೇಡ, ಮಗು ನಾವೇ ಎತ್ಕೊಂತೀವಿ ಅಂತ ಗೊತ್ತಾಗ ಅಲ್ಲಿ ತಾಯಿಗೂ ತೊಂದರೆ ಆಗುತ್ತಾ, ಮಗುಗೂ ತೊಂದರೆ ಆಗುತ್ತೆ. ಸೊ ನೀವು ಆ ತಪ್ಪು ಮಾಡ್ಲಾರ್ದಂಗ ತಾಯಿ ಎದೆ ಹಾಲು ಕುಡ್ಸಾಗ ಮೇನ್ ಸಪೋರ್ಟ್ ಕೊಡ್ಬೇಕು. ಸೊ ಅದೇ ನಾವು ಕೂಡ ಇದನ್ನ ಅದಕ್ಕೋಸ್ಕರ ನಾವು ಆಚರಿಸ್ತಿದ್ದೇವೆ. ಪ್ರತಿ ಒಂದು ವರ್ಷನೂ ಯಾವ್ಯಾವ ಒಂದು ವಾತಾವರಣ ಯಾವ ತರ ಇರುತ್ತೆ, ಮಗುಗೆ ಏನೇನು ಅದರಿಂದ ತಾಯಿಯಿಂದ ಏನೇನು ನಾವು ಕಂಟ್ರೋಲ್ ಮಾಡ್ಬೋದು, ಏನು ಒಂದು ಅದರಿಂದ ಬೆನಿಫಿಟ್ಸ್ ಇದೆ ಅಂದ್ರೆ ಪ್ರತಿ ವರ್ಷನೂ ಚೆಕ್ ಆಗ್ತಾ ಹೋಗ್ತಾ. ನಾವು ಪ್ರತಿ ವರ್ಷ ನೀವು ಹೆಂಗ ಹಬ್ಬಗಳನ್ನ ಆಚರಿಸ್ತೀರಿ, ಸೊ ನಾವು ಕೂಡ ಎಲ್ಲರೂ ಇವತ್ತೊಂದರಿಂದ ಸೀಮಿತ ಅಲ್ಲ. ಯಾವ ತಾಯಿ ಗರ್ಭ ಇರ್ತಾಳೋ, ಯಾವಾಗ ಡಿಲಿವರಿ ಆಗ್ತಾ ಅವಾಗ್ಲಿಂದ್ರು ಅದು ಪ್ರತಿದಿನನೂ ತಾಯಿ ಹಬ್ಬ ಆಚರಿಸ್ಲೇಬೇಕು. ಇವತ್ತು ನಾವು ಈ ದಿನ ಏನು ಶ್ರಾವಣ ಮಾಸ ಏನ್ ಮಾಸಗಳನ್ನು ಮಾಡ್ತಿರಲ್ಲ, ಅದೇ ತರ ನಾವು ಕೂಡ ಒಂದು ಬ್ರೆಸ್ಟ್ ಫೀಡಿಂಗ್ ಸ್ತನಪಾನ ಅನ್ನೋ ಒಂದು
ವೀಕಲ್ಲಿ ನಾವು ಇದನ್ನ ಹಬ್ಬವಾಗಿ ಆಚರಿಸ್ತೀವಿ. ಸೊ ಎಲ್ಲರಿಗೂ ಗೊತ್ತಾಗ್ಲಿ ತಾಯಿ ಎದೆ ಹಾಲಂದ್ರೆ ಪ್ರಾಮುಖ್ಯತೆ ಏನು, ಯಾಕೆ ಕುಡಿಸ್ಬೇಕು, ಅದರಿಂದ ಏನೋ ಅನ್ನು ನಾವು ಪಡ್ಕೋಬೋದು ಅನ್ನೋದು ಒಂದು ಕಾರಣಕ್ಕೋಸ್ಕರ ನೋಡಿ ನೀವು 10 ಜನಕ್ಕೆ ನೀವ್ ಹೇಳ್ಬೇಕು. ಸೊ ತಾಯಿ ಎದೆ ಹಾಲು ಅಂದ್ರೆ ಎಷ್ಟು ಜನ ಇದ್ದೀರಿ, ಅದರಿಂದ ಒಬ್ಬೊಬ್ರು 10, ಅದರಿಂದ 10 ಎಷ್ಟು ಜನಕ್ಕೆ ಒಬ್ರಿಗೆ ಹೋದಾಗ ಅದ್ರ ಮಹತ್ವ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಅದನ್ನ ಅಂದ್ರೆ ಅದು ಏನ್ ವಿದ್ಯಾವಂತರಾಗ್ತಾರೆ, ಅದ್ರಿಂದ ತಾಯಿಯದ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಸೊ ಹಳ್ಳಿಯಲ್ಲೆಲ್ಲ ಗೊತ್ತಾಗಲ್ಲ, ಗಿಂಡಾಲಂತ ಚೆಲ್ ಬಿಡ್ತಾರೆ. ಮೇನ್ ಅದ್ ಯಾರಿಗೆ ಸಿಗುತ್ತಾ ಆ ಮಗು ಬಲಿಷ್ಠವಾಗಿ ಬೆಳಿತೈತೆ ಅನ್ನೋದು ಹೇಳ್ಕೊಂಡು ನಾನು